ಚಿತ್ರದುರ್ಗ ಜಿಲ್ಲೆ ಮೊಣಕಾಲ್ಮೂರು ತಾಲೂಕಿನ ಬೀಚಿಕೆರೆ ಗ್ರಾಮದ ಪ್ರಗತಿಪರ ಕೃಷಿಕ ವೀರಭದ್ರಪ್ಪ ಅವರ ತೋಟಕ್ಕೆ ಭಾನುವಾರ ಅನಂತಪುರ ಜಿಲ್ಲಾ ಮಡಕಶಿರ ತಾಲೂಕಿನ ಆಯ್ದ ರೇಷ್ಮೆ ಬೆಳೆಗಾರರು ಕ್ಷೇತ್ರ ಅಧ್ಯಯನ ಪ್ರವಾಸ ಆಗಮಿಸಿ ತೋಟ ವೀಕ್ಷಣೆಯನ್ನ ಮಾಡಿದ್ದಾರೆ. ಈ ವೇಳೆ ಮಾರಘಟ್ಟ ರೇಷ್ಮೆ ಸಂಶೋಧನಾ ಕೇಂದ್ರದ ವಿಜ್ಞಾನಿ ಡಾಕ್ಟರ್ ಶ್ರೀನಿವಾಸಲು ರೈತರಿಗೆ ರೇಷ್ಮೆ ಕೃಷಿ ತಾಂತ್ರಿಕತೆ, ರೋಗಗಳ ಹತೋಟಿ, ಬೇಸಾಯ ಪದ್ಧತಿ ಸಂಬಂಧಿಸಿದ ಇನ್ನಿತರೆ ಮಾಹಿತಿಯನ್ನ ನೀಡಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಪ್ರಗತಿಪರ ರೈತರ ವೀರಭದ್ರಪ್ಪ ಮಾತನಾಡಿ, ರೈತರು ಸಾವಯವ ಕೃಷಿ ಮಾಡಬೇಕು. ಸಾವಯವ ಕೃಷಿಯಿಂದ ಭೂಮಿಯ ಫಲವತ್ತತೆ ಹೆಚ್ಚಿಸುವ ಜೊತೆಗೆ ಮಣ್ಣಿನ ಹಾಗೂ ಪರಿಸರದ ಆರೋಗ್ಯ ಕಾಪಾಡಬಹುದು. ರೈತರು ಕ್ಷೇತ್ರ ಅಧ್ಯಯನ ಪ್ರವಾಸ ಬಂದ ಮೇಲೆ ಇಲ್ಲಿಂದ ಏನಾದರೂ ಒಂದು ಹೊಸ ಬದಲಾವಣೆಯನ್ನ ಕೊಂಡೊಯ್ಯುವುದು ರೂಢಿಸಿಕೊಳ್ಳಬೇಕು. ಒಂದು ಹೊಸ ಬದಲಾವಣೆಯನ್ನ ಕೊಂಡೊಯ್ಯುವುದನ್ನು ರೂಢಿಸಿಕೊಳ್ಳುವುದು ಬಹಳ ಮುಖ್ಯ ಎಂದರು. ಅನಂತಪುರ ರೇಷ್ಮೆ ಇಲಾಖೆಯ ಆರ್ಎಸ್ ವಿಜ್ಞಾನಿ ಡಾಕ್ಟರ್ ಮುರಳಿ, ಮಡಕಶಿರ ತಾಲೂಕು ರೇಷ್ಮೆ ಕೃಷಿ ಸಹಾಯಕ ನಿರ್ದೇಶಕರಾದ ಲಕ್ಷ್ಮೀನಾಯಕ, ಹನುಮಂತರಾಯ, ತಾಂತ್ರಿಕ ಅಧಿಕಾರಿ ಜಯರಾಮ ಹಾಗೂ ರೈತರಾದ ನಾಗರಾಜ್, ಮಂಜುನಾಥ್, ಸುರೇಶ್, ರಾಮಕೃಷ್ಣ, ನಾಗೇಂದ್ರಪ್ಪ, ರಮೇಶ್ ಮತ್ತಿತರರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಮಂಜುನಾಥ್, NKS TV4 ಪರಶುರಾಮಪುರ.